ಕಳೆದ 3-4 ತಿಂಗಳುಗಳಿಂದ ನಡೆಯುತ್ತಿದ್ದ ರಕ್ತಪಾತ, ಬೆಂಕಿ ಹಾಗೂ ಬಾಂಬ್ಗಳ ಸುರಿಮಳೆ ದಿಢೀರಂತ ನಿಂತೋಗಿದೆ. ಹೌದು, ಕೇವಲ ಯುದ್ಧ ನಿಂತಿಲ್ಲ, ಬದಲಾಗಿ ಜಗತ್ತಿನ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಂತಹ ಒಂದು ಅಚ್ಚರಿಯ ಶಾಂತಿ ಒಪ್ಪಂದಕ್ಕೆ ಸಹಿ ಬೀಳುತ್ತಿದೆ. ಯಾಕೊತ್ತಾ? ಅಮೆರಿಕ ಇರಾನ್ಗೆ ಬರೋಬ್ಬರಿ $300 ಬಿಲಿಯನ್, ಅಂದರೆ ಅಂದಾಜು 25 ಲಕ್ಷ ಕೋಟಿ ರೂಪಾಯಿವರೆಗೂ ಹೆಚ್ಚು ಹಣವನ್ನು ಪರಿಹಾರ ರೂಪದಲ್ಲಿ ಕೊಡೋದಕ್ಕೆ ಸಿದ್ಧವಾಗಿದ್ಯಂತೆ. ಇದು ಕೇವಲ ಒಂದು ನ್ಯೂಸ್ ಅಲ್ಲ, ಇದು ಇಡೀ ಪ್ರಪಂಚದ ನಕ್ಷೆಯನ್ನ, ಗ್ಲೋಬಲ್ ಎಕಾನಮಿಯನ್ನ, ಅಷ್ಟೇ ಯಾಕೆ ನಾಳೆ ಬೆಳಗ್ಗೆ ನಮ್ಮ ವಾಹನಗಳಿಗೆ ಹಾಕಿಸುವ ಪೆಟ್ರೋಲ್ ರೇಟನ್ನು ಡಿಸೈಡ್ ಮಾಡುವಂತಹ ಒಂದು ಬೃಹತ್ ಬೆಳವಣಿಗೆ. ಹಾಗಾದರೆ ಅಮೆರಿಕ ಮತ್ತು ಇರಾನ್ ನಡುವಿನ ಈ 14 ಪಾಯಿಂಟ್ಸ್ ಸೀಕ್ರೆಟ್ ಪೀಸ್ ಡೀಲ್ನ ರಹಸ್ಯವೇನು? ಇದರ ಹಿಂದೆ ನಿಂತು ಆಟ ಆಡಿಸಿದ ಆ ಶಕ್ತಿ ಯಾವುದು? ಮಧ್ಯಪ್ರಾಚ್ಯದ ಪ್ರಬಲ ರಾಷ್ಟ್ರ ಇಸ್ರೇಲ್ ಈ ಆಟದಲ್ಲಿ ಸಂಪೂರ್ಣವಾಗಿ ಸೋತೋಯ್ತಾ? ಎಲ್ಲದಕ್ಕಿಂತ ಶಾಕ್ ಅಂದ್ರೆ, ಬದ್ಧ ವೈರಿಗಳಾಗಿದ್ದ ಅಮೆರಿಕ ಮತ್ತು ಇರಾನನ್ನ ಒಂದಾಗಿಸಿದ ಆ ಮಾಸ್ಟರ್ ಮೈಂಡ್ ದೇಶ ಯಾವುದು ಗೊತ್ತಾ? ಆ ದೇಶದ ಹೆಸರು ಕೇಳಿದ್ರೆ ನೀವು ಅಕ್ಷರಶಃ ಬೆಚ್ಚಿ ಬೀಳ್ತೀರಿ. ಈ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ಕತೆ ಶುರುವಾಗಿದ್ದು ಈ ವರ್ಷದ ಫೆಬ್ರವರಿ ತಿಂಗಳ ಕೊನೆಯಲ್ಲಿ, ಯಾವಾಗ ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ಇರಾನ್ ಮೇಲೆ ಮುಗಿಬಿದ್ದವೋ. ಇಡೀ ಜಗತ್ತು 3ನೇ ಮಹಾಯುದ್ಧ ಶುರುವಾಯಿತು ಅಂತಾನೆ ಅಂದ್ಕೊಂಡಿತ್ತು. ಆಕಾಶದಿಂದ ಮಳೆಯಂತೆ ಸುರಿದ ಬಾಂಬ್ಗಳು. ಪೆಂಟಗನ್ ಹೇಳುವ ಪ್ರಕಾರ ಇರಾನ್ನ 80% ಕ್ಷಿಪಣಿ, ಡ್ರೋನ್ ಮತ್ತು ನೌಕಾ ರಕ್ಷಣಾ ವ್ಯವಸ್ಥೆ ಈ ದಾಳಿಯಲ್ಲಿ ಪುಡಿಪುಡಿಯಾಗಿತ್ತು. ಊಹಿಸಿಕೊಳ್ಳಿ, ಒಂದು ದೇಶದ 80% ರಕ್ಷಣಾ ವ್ಯವಸ್ಥೆ ನಾಶವಾಯಿತು ಅಂದರೆ ಆ ದೇಶದ ಪರಿಸ್ಥಿತಿ ಏನಾಗಿರಬಹುದು. ಆದರೆ ಇರಾನ್ ಸುಮ್ಮನೆ ಕೂರಲಿಲ್ಲ, ತನ್ನ ಕೈಯಲ್ಲಿದ್ದ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿಯೇ ಬಿಡ್ತು. ಅದೇ ಹರ್ಮುಜ್ ಜಲಸಂಧಿ. ಸ್ನೇಹಿತರೆ, ಈ ಹರ್ಮುಜ್ ಜಲಸಂಧಿ ಅಂದ್ರೆ ಸುಮ್ಮನಲ್ಲ, ಇಡೀ ಪ್ರಪಂಚದ 20% ಕಚ್ಚಾ ತೈಲ ಮತ್ತು ಗ್ಯಾಸ್ ಸಪ್ಲೈ ಆಗೋದೇ ಈ ಚಿಕ್ಕ ಸಮುದ್ರದ ದಾರಿಯಲ್ಲಿ. ಇರಾನ್ ಏನ್ ಮಾಡ್ತು? ಯುದ್ಧ ನೌಕೆಗಳನ್ನ ನಿಲ್ಲಿಸಿ ಈ ಜಲಸಂಧಿಯನ್ನೇ ಬ್ಲಾಕ್ ಮಾಡಿಬಿಡ್ತು. ಒಂದು ರೀತಿ ಪ್ರಪಂಚದ ಆರ್ಥಿಕತೆಗೆ ಸುನಾಮಿ ಬಡಿಯುವ ಭೀತಿ ಎದುರಾಯಿತು. ಪೆಟ್ರೋಲ್ ರೇಟ್ ಗಗನಕ್ಕೆ ಏರುವ ಆತಂಕ ಶುರುವಾಯಿತು. 3 ತಿಂಗಳಿಗೂ ಹೆಚ್ಚು ಕಾಲ ತೈಲ ತುಂಬಿದ ಹಡಗುಗಳು ಪರ್ಷಿಯನ್ ಕೊಲ್ಲಿಯಲ್ಲೇ ಸಿಕ್ಕಾಕೊಂಡವು. ಪ್ರತಿದಿನ ಹಡಗುಗಳ ಮೇಲೆ ದಾಳಿ, ನಡು ಕಡಲಿನಲ್ಲಿ ಯುದ್ಧ ನೌಕೆಗಳ ಗರ್ಜನೆ. ಅಕ್ಷರಶಃ ಪ್ರಪಂಚ ಉಸಿರು ಬಿಗಿ ಹಿಡಿದು ಕೂತಿತ್ತು. ಆದರೆ ಜೂನ್ 14, 2026 ಎಲ್ಲವೂ ಇದ್ದಕ್ಕಿದ್ದಂತೆ ಬದಲಾಯಿತು. ಬೆಂಕಿಯ ಜ್ವಾಲೆ ತಣ್ಣಗಾಯಿತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಅದರಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಜೊತೆಗಿನ ಒಪ್ಪಂದ ಈಗ ಸಂಪೂರ್ಣವಾಗಿದೆ, ಎಲ್ಲರಿಗೂ ಅಭಿನಂದನೆಗಳು ಅಂತ ಘೋಷಣೆ ಮಾಡ್ತಾರೆ. ತಮ್ಮ 80ನೇ ಹುಟ್ಟುಹಬ್ಬದ ದಿನವೇ ಟ್ರಂಪ್ ಈ ದೊಡ್ಡ ಘೋಷಣೆ ಮಾಡಿದ್ದಾರೆ. ಇತ್ತ ಇರಾನ್ ಕೂಡ ಸುಮ್ಮನಿಲ್ಲ. ಟರ್ಕಿಯಲ್ಲಿರುವ ಇರಾನ್ ರಾಯಭಾರಿ ಕಚೇರಿಯಿಂದ ಹೊಸ ಯುಗದ ಮಧ್ಯಪ್ರಾಚ್ಯಕ್ಕೆ ಸ್ವಾಗತ ಅಂತ ಟ್ವೀಟ್ ಬರುತ್ತೆ. ಜೂನ್ 19ರಂದು ಸ್ವಿಟ್ಜರ್ಲ್ಯಾಂಡ್ನ ಜೆನೆವಾದಲ್ಲಿ ಅಧಿಕೃತವಾಗಿ ಈ ಶಾಂತಿ ಒಪ್ಪಂದಕ್ಕೆ ಸಹಿ ಬೀಳಲಿದೆ ಅಂತ ಗೊತ್ತಾಯಿತು. ಅಲ್ಲಿಗೆ ಇಡೀ ಪ್ರಪಂಚವೇ ಶಾಕ್. ನಿನ್ನೆ ತನಕ ಬಡಿದಾಡಿಕೊಳ್ಳುತ್ತಿದ್ದವರು ಇವತ್ತು ಕೈ ಕುಲುಕುತ್ತಿದ್ದಾರಾ? ಯಾಕೆ? ಈ ಡೀಲ್ ಒಳಗೆ ಅಂಥದ್ದೇನಿದೆ? ಸ್ನೇಹಿತರೆ, ಇರಾನ್ನ ಮೆಹರ್ ನ್ಯೂಸ್ ಏಜೆನ್ಸಿ ಈ ಒಪ್ಪಂದದ ಒಂದು ಡ್ರಾಫ್ಟ್ ಅನ್ನ ಲೀಕ್ ಮಾಡಿದೆ. ಈ ಒಪ್ಪಂದದಲ್ಲಿ ಬರೋಬ್ಬರಿ 14 ಪ್ರಮುಖ ಅಂಶಗಳಿವೆ. ಕೇಳಿಸ್ಕೊಳ್ಳಿ. ನಂಬರ್ 1, ಲೆಬನಾನ್ ಸೇರಿ ಎಲ್ಲ ಮುಂಚೂಣಿಗಳಲ್ಲಿ ತಕ್ಷಣವೇ ಯುದ್ಧ ನಿಲ್ಲಿಸಬೇಕು. ಅಮೆರಿಕ ಇರಾನ್ನ ಆಂತರಿಕ ವಿಚಾರಗಳಲ್ಲಿ ತಲೆ ಹಾಕಬಾರದು. 30 ದಿನಗಳ ಒಳಗೆ ಇರಾನ್ ಬಂದರುಗಳ ಮೇಲಿರುವ ಅಮೆರಿಕದ ನೌಕಾ ದಿಗ್ಬಂಧನವನ್ನ ಸಂಪೂರ್ಣವಾಗಿ ಹಿಂಪಡೆಯಬೇಕು. 30 ದಿನಗಳ ಒಳಗೆ ಹರ್ಮುಜ್ ಜಲಸಂಧಿಯನ್ನ ಇರಾನ್ನ ಸುಪದ್ರಿಯಲ್ಲಿ ತೆರೆಯಬೇಕು. ಈ ಷರತ್ತುಗಳು ಸೇರಿದಂತೆ ಒಟ್ಟು 14 ಷರತ್ತುಗಳನ್ನು ಈ ಡ್ರಾಫ್ಟ್ನಲ್ಲಿ ಹಾಕಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಹರ್ಮುಜ್ ಜಲಸಂಧಿಯ ಕಂಟ್ರೋಲ್ ಈಗ ಇರಾನ್ನ ಕೈಯಲ್ಲಿ. ಅಂದ್ರೆ ಇರಾನ್ ಈಗ ವಿಶ್ವದ ತೈಲ ಮಾರ್ಗದ ಗೇಟ್ ಕೀಪರ್ ಆಗಿ ಬದಲಾಗಿದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು. ಕೇವಲ ಯುದ್ಧ ನಿಲ್ಲೋದಲ್ಲ, ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಸೇರ್ಕೊಂಡು ಇರಾನ್ನ ಮರು ನಿರ್ಮಾಣಕ್ಕೆ ಬರೋಬ್ಬರಿ $300 ಬಿಲಿಯನ್ ಕೊಡ್ತಾರಂತೆ. ಅಷ್ಟೇ ಅಲ್ಲ, ಇರಾನ್ನ $24 ಬಿಲಿಯನ್ ಹಣವನ್ನ ಅಮೆರಿಕ ಫ್ರೀಸ್ ಮಾಡಿತ್ತು. ಅದರಲ್ಲಿ $12 ಬಿಲಿಯನ್ ಹಣವನ್ನ ಮಾತುಕತೆ ಶುರುವಾಗುವ ಮೊದಲೇ ತಕ್ಷಣ ವಾಪಸ್ ಕೊಡಬೇಕು.
ಇದರ ಜೊತೆಗೆ ಇರಾನ್ ಮೇಲಿದ್ದ ತೈಲ ಮತ್ತು ಎನರ್ಜಿ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅಂತ ಈ ಡ್ರಾಫ್ಟ್ನಲ್ಲಿ ಹೇಳಲಾಗಿದೆ. ಬ್ರಿಟನ್, ಫ್ರಾನ್ಸ್, ಜರ್ಮನಿ ಮತ್ತು ಇಟಲಿ ದೇಶಗಳು ಈಗಾಗಲೇ ನಿರ್ಬಂಧವನ್ನ ತೆಗೆಯಲು ರೆಡಿಯಾಗಿವೆ. ಯೋಚನೆ ಮಾಡಿ, ಇಲ್ಲಿ ಯಾರು ಯಾರಿಗೆ ಶರಣಾದ ಹಾಗಾಯಿತು? ಉತ್ತರ ನಿಮಗೆ ಬಿಟ್ಟಿದ್ದು. ಒಪ್ಪಂದವೇನು ಆಗಿದೆ, ಆದರೆ ಈ ಒಪ್ಪಂದ ಎಷ್ಟು ದಿನ ಉಳಿಯುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಕಾರಣ ಈ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದು ಒನ್ಸ್ ಅಗೈನ್ ಬಿಕರಿ ದೇಶ ಪಾಕಿಸ್ತಾನ. ಅಮೆರಿಕದಿಂದ ದೂರವಾಗಿದ್ದ, ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುತ್ತೆ ಅಂತ ಅಮೆರಿಕದ ಕಣ್ಣಿಗೆ ಖಳನಾಯಕನಾಗಿದ್ದ ಪಾಕಿಸ್ತಾನ ಈಗ ದಿಢೀರಂತ ಅಮೆರಿಕಾಗೆ ಅಚ್ಚುಮೆಚ್ಚಿನ ಬ್ರೋಕರ್ ಆಗಿ ಬದಲಾಗಿದೆ. ಅದೇನೇ ಇರಲಿ, ಈ ಇಡೀ ಯುದ್ಧದಲ್ಲಿ ಅಸಲಿಗೆ ಗೆದ್ದವರು ಯಾರು, ಸೋತವರು ಯಾರು? ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳ್ತಿದ್ದಾರೆ ಇದು ನಮ್ಮ ಸಂಪೂರ್ಣ ಗೆಲುವು ಅಂತ. ಇತ್ತ ಇರಾನ್ ಅಧಿಕಾರಿಗಳು ಹೇಳ್ತಿದ್ದಾರೆ ಇದು ಅಮೆರಿಕ ಇಸ್ರೇಲ್ಗೆ ಆದ ಐತಿಹಾಸಿಕ ಸೋಲು ಅಂತ. ಆದರೆ ಡಿಫೆನ್ಸ್ ಎಕ್ಸ್ಪರ್ಟ್ ಪ್ರಕಾರ ಇಲ್ಲಿ ಅಸಲಿ ವಿನ್ನರ್ ಯಾರು ಗೊತ್ತಾ? ವಿನ್ನರ್ ನಂಬರ್ 1 ಚೀನಾ. ಹೌದು, ಯುದ್ಧ ಮಾಡದೆ ಗೆದ್ದಿರೋದು ಚೀನಾ. ಯಾಕಂದ್ರೆ ಹರ್ಮುಜ್ ಜಲಸಂಧಿಯಲ್ಲಿ ತೈಲ ಸಪ್ಲೈ ಸರಿಯಾಗುತ್ತೆ. ಚೀನಾಗ್ ಬೇಕಾದ ಪೆಟ್ರೋಲ್ ಈಗ ಅಗ್ಗವಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಸಿಗುತ್ತೆ. ವಿನ್ನರ್ ನಂಬರ್ 2 ಪಾಕಿಸ್ತಾನ. ಪಾಕಿಸ್ತಾನಕ್ಕೆ ಇದು ದೊಡ್ಡ ಡಿಪ್ಲೊಮ್ಯಾಟಿಕ್ ವಿಕ್ಟರಿ. ಅಮೆರಿಕದ ಗುಡ್ ಬುಕ್ನಲ್ಲಿ ಅದು ಮತ್ತೆ ಜಾಗ ಪಡೆದುಕೊಂಡಿದೆ. ಇದು ಭಾರತಕ್ಕೆ ಸ್ವಲ್ಪ ಆತಂಕದ ವಿಷಯ. ಪಾಕಿಸ್ತಾನ ಮತ್ತೆ ಅಮೆರಿಕದ ನಂಬಿಕೆಗೆ ಪಾತ್ರವಾಗುತ್ತಿರೋದು ಪ್ರಾದೇಶಿಕ ಸಮತೋಲನದಲ್ಲಿ ದೊಡ್ಡ ಬದಲಾವಣೆ ತರಲಿದೆ. ಹಾಗಾದರೆ ಸೋತವರು ಯಾರು? ಖಂಡಿತವಾಗಿಯೂ ಇಸ್ರೇಲ್. ಹೌದು ಸ್ನೇಹಿತರೆ, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಮೂಲ ಉದ್ದೇಶ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ನಾಶ ಮಾಡೋದು ಆಗಿತ್ತು. ಆದರೆ ಅದು ಆಗಲಿಲ್ಲ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸ್ತಾ ಇದ್ರು. ಈ ಒಪ್ಪಂದದ ಮೂಲಕ ಅಮೆರಿಕ ಅದನ್ನ ಕಟ್ಟಿ ಹಾಕಿದೆ. ಟ್ರಂಪ್ ಅವರು ನೆತನ್ಯಾಹು ಮೇಲೆ ಕೋಪಗೊಂಡಿದ್ದಾರೆ ಅಂತಲೂ ವರದಿಯಾಗಿದೆ. ಇಸ್ರೇಲ್ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಒಂಟಿಯಾಗಿದೆ. ಇರಾನ್ನ 80% ಮಿಲಿಟರಿ ಶಕ್ತಿ ನಾಶವಾಗಿರಬಹುದು, ಆದರೆ ಇರಾನ್ ಸರ್ಕಾರ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಅಷ್ಟೇ ಅಲ್ಲ, ಜಗತ್ತಿನ ಕುತ್ತಿಗೆಯಂತಿರುವ ಹರ್ಮುಜ್ ಜಲಸಂಧಿಯ ಪವರ್ ಅನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ. ಹಾಗಾದರೆ ಮುಂದೇನಾಗುತ್ತೆ? ಇಲ್ಲಿಗೆ ಕತೆ ಮುಗೀತಾ? ಇಲ್ಲ ಸ್ನೇಹಿತರೆ, ಇದು ಕೇವಲ ಟ್ರೈಲರ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೈ. ಈ ಒಪ್ಪಂದದ ಪ್ರಕಾರ ಕೇವಲ 60 ದಿನಗಳ ಕಾಲಾವಕಾಶ ಇದೆ. ಈ 60 ದಿನಗಳಲ್ಲಿ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಂ ಬಗ್ಗೆ ಅಂತಿಮ ನಿರ್ಧಾರ ಆಗಬೇಕು. ಇರಾನ್ ತಾನು ಅಣ್ವಸ್ತ್ರ ಮಾಡಲ್ಲ ಅಂತ ಒಪ್ಕೊಂಡಿದೆ. ಆದರೆ ಯಾರು ಯಾರನ್ನ ಎಷ್ಟು ನಂಬ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಒಂದು ವೇಳೆ ಈ 60 ದಿನಗಳಲ್ಲಿ ಮಾತುಕತೆ ಫೇಲ್ ಆದರೆ ಮತ್ತೆ ರಕ್ತಪಾತ ಶುರುವಾಗುತ್ತಾ? ಮತ್ತೆ ಹರ್ಮುಜ್ ಜಲಸಂಧಿ ಬ್ಲಾಕ್ ಆಗುತ್ತಾ? ಇದು ನಿಜಕ್ಕೂ ಒಂದು ಟೈಮ್ ಬಾಂಬ್ ಇದ್ದ ಹಾಗೆ. ಟಿಕ್ 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 ಅಂತ ಟೈಮ್ ಓಡ್ತಿದೆ. 2015ರ ನ್ಯೂಕ್ಲಿಯರ್ ಡೀಲ್ ಮಾಡಲು ವರ್ಷಗಳೇ ಬೇಕಾಗಿತ್ತು. ಈಗ ಕೇವಲ 60 ದಿನಗಳಲ್ಲಿ ಇದು ಸಾಧ್ಯನಾ ಅಂತ ಎಕ್ಸ್ಪರ್ಟ್ಸ್ ಪ್ರಶ್ನೆ ಮಾಡ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರವನ್ನ ಸ್ಪಷ್ಟಪಡಿಸಲೇಬೇಕು. ನಾವು ಹೇಳಿದ 14 ಪಾಯಿಂಟ್ಸ್ನ ಒಪ್ಪಂದದ ಡ್ರಾಫ್ಟ್ ಸದ್ಯಕ್ಕೆ ರಿಲೀಸ್ ಮಾಡಿರೋದು ಇರಾನ್. ಹೀಗಾಗಿ ಅದು ತನಗೆ ಬೇಕಾದದನ್ನ ಬರೆದುಕೊಂಡಿರಬಹುದು. ಅಮೆರಿಕದ ಕಡೆಯಿಂದ ಬರುವ ಒಪ್ಪಂದದ ಡ್ರಾಫ್ಟ್ನಲ್ಲಿ ಬೇರೆಯದ್ದೇ ಅಂಶಗಳಿರಬಹುದು. ಇದೆಲ್ಲದರ ನಡುವೆ ಟ್ರಂಪ್ ಅದೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಮತ್ತೆ ಏನಾದರೂ ಗಾಂಚಾಲಿ ಬುದ್ಧಿ ತೋರಿಸಿದ್ರೆ ಈ ಒಪ್ಪಂದ ಅದೇ ಕ್ಷಣಕ್ಕೆ ಕ್ಯಾನ್ಸಲ್ ಆಗುತ್ತೆ. ನಾವು ಹಿಂದೆ ಮುಂದೆ ನೋಡದೆ ದಾಳಿ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಟ್ರಂಪ್ ಹಾಗೂ ಇರಾನ್ ಮಾಡಿಕೊಂಡಿರುವ ಈ ಒಪ್ಪಂದ ಇಸ್ರೇಲ್ಗೆ ಸ್ವಲ್ಪವೂ ಇಷ್ಟ ಇಲ್ಲ. ಒಂದು ವೇಳೆ ಇರಾನ್ ಅಪ್ಪಿತಪ್ಪಿ ಈ ಒಪ್ಪಂದದ ವಿರುದ್ಧ ನಡೆದುಕೊಂಡು ಬಿಟ್ರೆ ಇಸ್ರೇಲ್ ಅಂತೂ ಉಗ್ರಾವತಾರ ತಾಳೋದ್ರಲ್ಲಿ ಅನುಮಾನವೇ ಬೇಡ. ಸ್ನೇಹಿತರೆ, ಯುದ್ಧ ಅನ್ನೋದು ಯಾವ ದೇಶದ ನಾಯಕನಿಗೆ ಭೌಗೋಳಿಕವಾಗಿ ಲಾಭ ಮಾಡಿಕೊಡುತ್ತೋ ಬಿಡುತ್ತೋ, ಆದರೆ ಸಾಮಾನ್ಯ ಜನರ ರಕ್ತವನ್ನ ಮಾತ್ರ ಖಂಡಿತವಾಗಿಯೂ ಕುಡಿಯುತ್ತೆ. ಇರಾನ್ನಲ್ಲಿ ತಿಂಗಳುಗಟ್ಟೆ ನಡೆದ ಬಾಂಬ್ ದಾಳಿಗೆ ಬಲಿಯಾದ ನೂರಾರು ಮುಗ್ಧ ಜೀವಗಳಿಗೆ, ಮನೆ ಕಳೆದುಕೊಂಡವರಿಗೆ ಈ ಅಮೆರಿಕ ಕೊಡುವ $300 ಬಿಲಿಯನ್ ಹಣ ಮರುಜೀವ ತುಂಬುತ್ತಾ? ಇಸ್ರೇಲ್ ಮತ್ತು ಇರಾನ್ ನಡುವಿನ ದಶಕಗಳ ದ್ವೇಷ ಕೇವಲ ಒಂದು ಕಾಗದದ ಒಪ್ಪಂದದಿಂದ ಸಂಪೂರ್ಣವಾಗಿ ಅಳಿಸೋಗುತ್ತಾ? ಖಂಡಿತ ಇಲ್ಲ. ಜಾಗತಿಕ ರಾಜಕಾರಣ ಅನ್ನೋದು ಒಂದು ಕ್ರೂರವಾದ ಚದುರಂಗದಾಟ. ಇಲ್ಲಿ ಶಾಶ್ವತ ಮಿತ್ರನೂ ಇಲ್ಲ, ಶಾಶ್ವತ ಶತ್ರುವೂ ಇಲ್ಲ. ಕೇವಲ ತಮ್ಮ ಲಾಭಗಳು ಮಾತ್ರ ಶಾಶ್ವತ. ನಿನ್ನೆ ಬಾಂಬ್ ಹಾಕಿದವರು ಇವತ್ತು ತೈಲಕ್ಕಾಗಿ, ಬಿಸ್ನೆಸ್ಗಾಗಿ ಕೈ ಕುಲುಕುತ್ತಿದ್ದಾರೆ. ನಾಳೆ ಮತ್ತೆ ಕತ್ತಿ ಬೀಸಬಹುದು. ಈ ಶಾಂತಿ ಎಷ್ಟು ದಿನ ಇರುತ್ತೆ? ಪಾಕಿಸ್ತಾನದ ಈ ಹೊಸ ಬ್ರೋಕರ್ ಆಟ ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು. ನಿಮ್ಮ ಪ್ರಕಾರ ಈ ಶಾಂತಿ ಒಪ್ಪಂದ ನಿಜವಾಗಿಯೂ ಸಕ್ಸಸ್ ಆಗುತ್ತಾ? ಇಲ್ಲಿ ಸೋತವರು ಯಾರು, ಗೆದ್ದವರು ಯಾರು? ಇಸ್ರೇಲ್ ಅಮೆರಿಕದ ವಿರುದ್ಧವೇ ತಿರುಗಿ ಬೀಳುತ್ತಾ?
ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.